ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕಳೆದ ಕೆಲವು ದಿನಗಳ ಹಿಂದೆ ಸಿಂಗಪೂರ್ನಲ್ಲಿ ಸಮ್ಮರ್ ಕ್ಯಾಂಪ್ಗೆ ಹೋಗಿದ್ದಂತಹ ತೆಲುಗಿನ ನಟ ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಪುತ್ರ ಮಾರ್ಕ್ ಶಂಕರ್ ಅವರು ಒಂದು ಸಿಂಗಪೂರ್ನಲ್ಲಿ ಸಮ್ಮರ್ ಕ್ಯಾಂಪ್ನ ಸಲುವಾಗಿ ಹೋಗಿರ್ತಾರೆ. ಅಲ್ಲಿ ಒಂದು ಬೆಂಕಿ ಅವಘಡ ಆಗಿರುತ್ತೆ. ಬೆಂಕಿ ಅವಘಡದಿಂದ ಅವರು ಪಾರಾಗಿ ಬಂದಿದ್ದು ಎಲ್ಲ ಕಡೆ ನ್ಯೂಸ್ ಆಗಿತ್ತು. ಎಲ್ಲರೂ ಕೂಡ ಈ ವಿಚಾರದ ಬಗ್ಗೆ ತಿಳ್ಕೊಂಡಿರ್ತಾರೆ. ಸೊ ಈ ರೀತಿ ಬೆಂಕಿಯ ಅವಘಡದಲ್ಲಿ ಸಿಲುಕಿ ಹಾಕಿಕೊಂಡು ಒಂದು ಹಾಸ್ಪಿಟಲನ್ನು ಸೇರಿದಂತಹ ಮಾರ್ಕ್ ಶಂಕರ್ ಅಂದರೆ ಪವನ್ ಕಲ್ಯಾಣ್ ಅವರ ಪುತ್ರ ಬೇಗ ಗುಣಮುಖ ಆಗಬೇಕು, ಆತ ಬೇಗ ಮೊದಲಿನಂತೆ ಆಗಿ ನಮ್ಮ ಜೊತೆಗೆ ಮುಂಚೆ ಹೇಗಿದ್ದ ಹಾಗೆ ಇರಬೇಕು, ಅವನ ಪ್ರಾಣಕ್ಕೆ ಏನು ಹೆಚ್ಚು ಕಮ್ಮಿ ಆಗಬಾರ್ದು. ಈ ಎಲ್ಲ ದೃಷ್ಟಿಯಿಂದನೂ ಕೂಡ ಆತನ ತಾಯಿ ಅಂದರೆ ಪವನ್ ಕಲ್ಯಾಣ್ ಅವರ ಮೂರನೇ ಪತ್ನಿ ಆ್ಯನಾ ಏನಿದ್ದಾರೆ ಅವರು ತಿರುಪತಿ ತಿಮ್ಮಪ್ಪನಿಗೆ ಒಂದು ಹರಕೆಯನ್ನು ಹೊತ್ಕೊಂಡಿರ್ತಾರೆ. ಏನಪ್ಪ ಅದು ಹರಕೆ ಅಂದರೆ, ನನ್ನ ಮಗ ಆದಷ್ಟು ಬೇಗ ಗುಣಮುಖ ಆಗಬೇಕು, ಮೊದಲನೇ ಥರ ಆಗಬೇಕು, ಹಂಗೇನಾದ್ರು ಆದಲ್ಲಿ ಈ ಔಟ್ ಆಫ್ ಡೇಂಜರ್ ಅಂತ ಆದಲ್ಲಿ ನಾನು ಬಂದು ಮುಡಿಯನ್ನು ಕೊಡ್ತೀನಿ, ತಿರುಪತಿ ತಿಮ್ಮಪ್ಪನಿಗೆ ಮುಡಿಯನ್ನು ಕೊಡ್ತೀನಿ ಅಂತ ಹರಕೆಯನ್ನು ಹೊತ್ಕೊಂಡಿರ್ತಾರೆ. ಹಾಗಾಗಿ ಆ ಕಾರ್ಯವನ್ನು ಸಹ ಅವರು ಆಲ್ರೆಡಿ ಮಾಡಿ ಮುಗಿಸಿದ್ದಾರೆ. ಇದೀಗ ಈ ಮುಡಿ ಕೊಡುವ ವಿಚಾರದಲ್ಲಿ ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆರಂಭ ಆಗಿದೆ. ಒಂದು ಕಡೆ ರಾಜಕೀಯ, ಮತ್ತೊಂದು ಕಡೆ ಸಂಪ್ರದಾಯ, ಈ ಎರಡೂ ವಿಚಾರದಲ್ಲಿ ದೊಡ್ಡದಾದಂತಹ ಚರ್ಚೆ ಆರಂಭ ಆಗಿದೆ ಅಂತಂದರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದರೆ ಪವನ್ ಕಲ್ಯಾಣ್ ಅವರ ಮೂರನೇ ಪತ್ನಿ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ ವಿದೇಶಿ ಮಹಿಳೆ ಆಗಿದ್ದರು. ಇಂತಹ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ ವಿದೇಶಿ ಮಹಿಳೆ ಆಗಿದ್ದರೂ ಕೂಡ ಅವರಿಗೆ ನಮ್ಮ ಸನಾತನ ಧರ್ಮದ ಮೇಲೆ, ನಮ್ಮ ಹಿಂದೂ ಧರ್ಮದ ಮೇಲೆ, ಹಿಂದೂ ಧರ್ಮದ ದೇವರುಗಳ ಮೇಲೆ ಇರುವ ನಂಬಿಕೆ ಎಂತಹದ್ದು ಅನ್ನೋದು ಆಕೆ ಮುಡಿಕೊಟ್ಟ ವಿಚಾರದಿಂದ ಗೊತ್ತಾಗುತ್ತೆ ಅನ್ನೋದು ಒಂದು ವಾದ. ಆದರೆ ಆಂಧ್ರ ಪ್ರದೇಶದಲ್ಲಿ ಕಳೆದ ಬಾರಿ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರ ಇತ್ತು. ಈಗ ಅಲ್ಲಿ TDP ಹಾಗೂ ಜನಸೇನಾ BJP ಮೂರೂ ಪಕ್ಷಗಳು ಮೈತ್ರಿ ಮಾಡಿಕೊಂಡು ಅಲ್ಲಿ ಒಂದು ಸರ್ಕಾರವನ್ನು ನಡೆಸ್ತಾ ಇದೆ. ಆ ಸರ್ಕಾರದಲ್ಲಿ ಇವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಅಲ್ಲಿನ ಜನರ ಮನವನ್ನು ಒಲಿಸೋಕೆ ಒಂದಷ್ಟು ರಾಜಕೀಯ ಗಿಮಿಕ್ಗಳನ್ನು ಮಾಡೋದಕ್ಕೆ ಪವನ್ ಕಲ್ಯಾಣ್ ಅವರು ತಮ್ಮ ಪತ್ನಿಯ ಬಳಿ ಈ ರೀತಿಯ ಕೆಲಸವನ್ನು ಮಾಡಿಸಿದ್ದಾರೆ. ಇದು ಜಸ್ಟ್ ಅಟೆನ್ಷನ್ ಗ್ರ್ಯಾಬ್ ಅನ್ನೋದು ಮತ್ತೊಂದು ಚರ್ಚೆ ಆಗ್ತಾ ಇದೆ. ಇದಕ್ಕೂ ಮುಂಚೆ TDP ಅಂದರೆ ತಿರುಪತಿ ತಿರುಮಲ ದೇವಸ್ಥಾನ ಏನಿದೆ, ಈ ಆಡಳಿತ ಮಂಡಳಿಯಲ್ಲಿ ಒಂದು ಡಿಕ್ಲರೇಷನ್ ಎನ್ನುವ ಒಂದು ನಿಯಮವನ್ನು ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿ ತಂದಿದೆ. ಏನಪ್ಪ ಇದು ಡಿಕ್ಲರೇಷನ್ ನಿಯಮ ಅಂತಂದರೆ, ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಯಾರೇ ಅನ್ಯ ಧರ್ಮೀಯರು ಪ್ರವೇಶವನ್ನು ಪಡಿಬೇಕು, ದೇವಸ್ಥಾನದ ಒಳಗಡೆ ಹೋಗಬೇಕು, ದೇವರನ್ನು ನೋಡಬೇಕು, ದೇವರ ಆಶೀರ್ವಾದವನ್ನು ಪಡ್ಕೋಬೇಕು, ದೇವರಿಗೆ ನಮಸ್ಕರಿಸಬೇಕು ಅಂತಂದರೆ ಅಲ್ಲಿನ ಡಿಕ್ಲರೇಷನ್ಗೆ ಸಹಿ ಹಾಕಬೇಕು. ಏನಪ್ಪ ಅಂತಂದರೆ, ಈ ದೇವಸ್ಥಾನದ ಒಳಗೆ ನಾನು ಎಂಟ್ರಿ ಕೊಟ್ಟರೂ ಕೂಡ, ನಾನು ಅನ್ಯ ಧರ್ಮಕ್ಕೆ ಸೇರಿದವನು ಅಥವಾ ಸೇರಿದವಳು ಆಗಿದ್ದರೂ ಕೂಡ ನಾನು ಇಲ್ಲಿಯ ಒಂದು ಶಿಷ್ಟಾಚಾರವನ್ನು ಒಪ್ಪುತ್ತೇನೆ, ಇಲ್ಲಿಯ ಒಂದು ಶಿಷ್ಟಾಚಾರವನ್ನು ನಾನು ಪಾಲಿಸ್ತೇನೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಒಳಗಡೆ ಯಾವೆಲ್ಲ ಪದ್ಧತಿಗಳು ಇದೆ, ಆ ಎಲ್ಲ ಪದ್ಧತಿಯನ್ನು ನಾನು ಅನುಸರಿಸ್ತೇನೆ. ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುವ ರೀತಿಯಲ್ಲಿ ನಾನು ನಡೆದುಕೊಳ್ಳಲ್ಲ ಎನ್ನುವ ಒಂದು ಡಿಕ್ಲರೇಷನ್ಗೆ ಸೈನ್ ಹಾಕಿಬಿಟ್ಟು ದೇವಸ್ಥಾನದ ಒಳಗಡೆ ಹೋಗಬೇಕು. ಅದು ಆರಂಭ ಆಗಿದೆ. ಆ ವಿಚಾರವಾಗಿ ಪವನ್ ಕಲ್ಯಾಣ್ ಅವರು ಈ ಹಿಂದೆ ತಮ್ಮ ಮಕ್ಕಳನ್ನು ಸಹ ಕರೆದುಕೊಂಡು ಬಂದು ಡಿಕ್ಲರೇಷನ್ಗೆ ಸಹಿ ಹಾಕಿಸಿ ದೇವರ ದರ್ಶನವನ್ನು ಮಾಡಿಕೊಂಡಿದ್ರು. ಇದೀಗ ಅವರ ಪತ್ನಿಯನ್ನು ಕೂಡ ಹರಕೆ ತೀರಿಸುವ ದೃಷ್ಟಿಯಿಂದ, ಅಂದರೆ ಮುಡಿ ಕೊಡುವ ದೃಷ್ಟಿಯಿಂದ ಅವರಲ್ಲೂ ಕೂಡ ಡಿಕ್ಲರೇಷನ್ಗೆ ಸಹಿ ಹಾಕಿಸಿ ಮುಡಿ ಕೊಡುವಂತಹ ಕೆಲಸವನ್ನು ಮಾಡಿ ಮುಗಿಸಿ, ಅದರ ಜೊತೆಗೆ ಅಲ್ಲಿ ಒಂದು 17 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡಿ ಬಂದಂತಹ ಸಾಕಷ್ಟು ಭಕ್ತಾದಿಗಳಿಗೆ ಒಂದು ಅನ್ನಸಂತರ್ಪಣೆ ಕಾರ್ಯವನ್ನು ಸಹ ಮಾಡಿಸಿದ್ದಾರೆ. ಜೊತೆಗೆ ಅಲ್ಲಿ ನಡೆದಂತಹ ಅನ್ನಸಂತರ್ಪಣೆಯಲ್ಲಿ ಅವರು ಕೂಡ ಪಾಲ್ಗೊಂಡು ಅವರು ಸಾಮಾನ್ಯರಂತೆ ಎಲ್ಲರ ಜೊತೆಗೂ ಕುಳಿತುಕೊಂಡು ಊಟವನ್ನು ಮಾಡಿದ್ದಾರೆ. ಇದೇ ಇದೀಗ ಎಲ್ಲ ಕಡೆ ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು. ಏನನ್ಸುತ್ತೆ ನಿಮಗೆ ಅಂದರೆ, ಇದೊಂದು ರಾಜಕೀಯವಾದ ಗಿಮಿಕ್ ಅಂತ ಅನ್ಸುತ್ತಾ? ನಿಜವಾಗ್ಲೂ ಪವನ್ ಕಲ್ಯಾಣ್ ಅವರ ಮೂರನೇ ಪತ್ನಿ ಕ್ರಿಶ್ಚಿಯನ್ ಆಗಿದ್ದರೂ ಕೂಡ ನಮ್ಮ ಧರ್ಮದ ನಂಬಿಕೆ, ದೇವರುಗಳ ಮೇಲೆ ಇರುವ ನಂಬಿಕೆಯಿಂದ ಅವರು ಹೀಗೆ ನಡ್ಕೊಂಡ್ರು ಅಂತ ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.